ಅತ್ತೆ ನಾನು ಹೇಳಿರೋದೆಲ್ಲ ನೆನಪೈತಾನೆ, ನೀವು ಮರೆಯೋಕ್ಕೇನು ಹೋಗ್ಬೇಡಿ. ನಡೀರಿ, ನಾನು ಇವಾಗ ಕರ್ಕೊಂಡು ಹೋಗ್ತೀನಿ ಅವ್ರ ಮನೆ ಹತ್ರ. ನೀವಂತೂ ಹಂಗೇನೇ ಡೈಲಾಗ್ ಹೊಡ್ಕೊಂಡು ಹಂಗೇನೇ ನಾಟಕ ಮಾಡಬೇಕು. ಇಲ್ಲ ಅಂತಂದರೆ ಈ ಮನೆಗೆ ನಮಗೆ 3 ಲಕ್ಷನೂ ಸಿಗೋಕ್ಕಿಲ್ಲ. ಈಗಲೇ ಹೇಳಿದ್ದೀನಿ, ಹೆಂಗನ ಮಾಡಿಬಿಟ್ಟು ನೀವು ನೈಸ್ ಮಾಡಲೇಬೇಕು, ಸರಿನಾ ಅತ್ತೆ? ಇಲ್ಲ ಅಂತಂದರೆ ನಾನು ನೀವು ಸಂದಕ್ಕಿರೋದು ಹೆಂಗತ್ತೆ? ನೀವೇ ಹೇಳಿ. ನೀವು ಅಂದರೆ ನಮ್ಮ ಅಮ್ಮಂಗಿನ ಹೆಚ್ಚು ಆ ಪಾಟಿ ಇಷ್ಟಪಟ್ಬಿಟ್ಟಿದ್ದೀನಿ ನಿಮ್ಮನ್ನ. ನೀವು ಇವಾಗ ನಾನು ಹೇಳಿದ ಕೆಲಸ ಮಾಡಲೇಬೇಕು. ಈ ಮನೆ ನಾವು ಮಾರಲೇಬೇಕತ್ತೆ. ಆದ್ರೂ ನನ್ನ ಮಗಳಿಗೆ ಲಾಸ್ ಆಗೋಕ್ಕಿಲ್ವಾ? ನೀನೇ ಹೇಳು. ಈಗ ತಗೊಬಿಟ್ಟು ಆಮೇಲೆ ನಿಮ್ಮ ಮನೆಗೆ ಇರೋಕ್ಕಾಗ್ದಿದ್ದಂಗೆ ಹೋಗ್ಬಿಟ್ರೆ ಅಯ್ಯೋ ನಮ್ಮಿ ಮಾಡೋದು. ಅತ್ತೆ, ನಿಮ್ಮ ಮಗಳು ಅಂತ ಯಾಕೆ ಚಿಂತೆ ಮಾಡ್ತೀರಾ? ಆ ಕಿತ್ತೋದು ನನ್ನ ಮಗ ನಿನ್ನ ಬೊಡ್ಡಿ ಅಳಿ ಅಂತ ಯೋಚನೆ ಮಾಡಿ. ಆ ಬೊಡ್ಡಿ ಅಳಿಯ ಏನು ಬೇಕಾದ್ರೂ ಮಾಡ್ತಾನೆ, ನೀವು ಯಾಕೆ ಯೋಚನೆ ಮಾಡ್ತೀರಾ? ಈಗ ನೀವು ಚೆನ್ನಾಗಿರಬೇಕು ತಾನೇ? ನೀವು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಏನೋ ಒಂದು ಮಾಡಬೇಕು ಅತ್ತೆ. ಇಲ್ಲ ಅಂತಂದರೆ ಆಗೋಕ್ಕಿಲ್ಲ ಅಷ್ಟೇ. ಈ ದೈವದ ಮನೆಗೆ ಸೊಳ್ಳೆ ಕಟ್ಟದಾಗ ಮನಿಕೋಬೇಕು. ನಿಮ್ಮನ್ನೇನು ಆ ಪೊದ್ದೂ ಸೇರ್ಸೋಕ್ಕಿಲ್ಲ ನಿಮ್ಮನ್ನ. ಹಂಗೇನೇನಿಯ ನಿಮ್ಮ ಮಗಳನ್ನೇ ಮನೆಯಾಗೆ ಸೇರ್ಸೋಕ್ಕಿಲ್ಲ. ಆಮೇಲೆ ನೀವೇನು ಬೀದಿಗೆ ಬರಬೇಕು ಅಂತ ಅನ್ಕೊಂಡಿದ್ರೆ ಏನು? ನನ್ನ ಮಾತು ಕೇಳಿ ನೀವು. ನಿಮ್ಮ ಇಷ್ಟ ಇಲ್ಲ ಅಂದರೆ ಇಲ್ಲ ಇಲ್ಲ ಇಲ್ಲ, ನನಗೂ ಗೊತ್ತಾಗೈತೆ ಕಷ್ಟಕ್ಕೆ ಯಾವಳು ಆಗಲ್ಲ ಅಂತ ಹೇಳ್ಬಿಟ್ಟು ನೀನು ಹೇಳೋದು ಸರಿಯಾಗೇನೇ ಐತೆ. ನೋಡಿ, ನಾನು ನಾಟಕ ಆಡೋದು ನೋಡಿ ಬಿದ್ದೋಗ್ಬಿಡ್ಬೇಕು. ಹಂಗೆ ನಾಟಕ ಆಡ್ತೀನಿ, ನೋಡ್ತಾ ಇರು. ನಂಗೆ ಗೊತ್ತತೆ ನೀವು ನಾಟಕ ಮಾಡೋದ್ರಾಗೆ ಎಕ್ಸ್ಪರ್ಟು ಅಂತ ಹೇಳ್ಬಿಟ್ಟು. ಸರಿ ಅತ್ತೆ, ಬನ್ನಿ ಮತ್ತೆ ತಡ ಮಾಡೋದು ಬೇಡ, ಬಿರ್ನ ಹೋಗೋಣ. ಅಯ್ಯೋ, ನಿನ್ನ ಸೊಸೆ ಅಲ್ಲ, ನನ್ನ ಮಗಳಿಗಿನ್ನ ಹೆಚ್ಚು. ನಿನ್ನಂಥ ಸೊಸೆನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ. ಇಡೀ ಈ ಮಂಡಲದಾಗೆ ನಿನ್ನಂಥ ಸೊಸೆ ಇಲ್ಲ. ಬನ್ನಿ ಅತ್ತೆ, ನೀವು ಹೊಗಳಿದ್ರೆ ಒಂಥರ ಆಯ್ತದ ನನಗೆ. ಪದಕ ವಿಷಯ ಗೊತ್ತಾಯ್ತಾ? ಯಾರನ್ನೂ ಆ ಮನೆ ಕೊಂಡ್ಕೊಂಡಿದ್ದಂಗೆ ಓಡೋಡಿ ಹೊಂಟೋಗ್ಬಿಟ್ರು. ಹಬ್ಬ ಸದ್ಯ ಆ ಮನೆ ಯಾರಿಗೂ ಸೇಲ್ ಆಯ್ತಿಲ್ಲ. ನಾನು ಪ್ಲಾನ್ ಮಾಡಿರೋ ಪ್ರಕಾರ ಆ ಮನೆನ ನೀನೇ ತಗತೀಯ. ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನೋಡ್ತಾ ಇರು ಏನಾಯ್ತದೆ ಅಂತ ಹೇಳ್ಬಿಟ್ಟು. ಕೊನೆಗೆ ನಿನಗೆ ಸಿಕ್ತದ ಮನೆ. ನೀನು ಹಂಗೇನಿಯ ನನ್ನ ಆದ್ನಿ ಇಬ್ರು ಸಂದಕ್ಕಿರ್ರಿ. ಪೊದ್ದುದು ಸ್ವಲ್ಪ ಎಡಿಟಿಂಗು ಇದಾಗಿದೆ ಟೆಕ್ನಿಕಲ್ ಇಶ್ಯೂ ಇಂದ. ಅದಕ್ಕೆ ಎಲ್ಲರೂ ಮತ್ತೆ ಕೇಳ್ತೀರ, ನನಗೆ ಗೊತ್ತು ಯಾಕೆ ಪೊದ್ದು ಗೊಂಬೆ ಎಲ್ಲ ಒಂಥರ ವಿಚಿತ್ರವಾಗೈತೆ, ಡಾಟ್ ಬಂದೈತೆ ಅಂತ. ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ, ಏನೋ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿಬಿಟ್ಟಿದೆ. ನಾನು 3-4 ಸಲ ನೋಡಿದೆ, ಟ್ರೈ ಮಾಡಿದೆ, ಆಗಲಿಲ್ಲ ಅದು ಸರಿ ಮಾಡೋಕ್ಕೆ. ಇದೇನು ಹೇಳ್ತಿದ್ಯಾ ಪೊದ್ದು ಅಕ್ಕ? ಇದೇನು ಹೇಳ್ತಾ ಇದೆಯಾ? ಅನೇನ ನನಗೆ ತಗೊಳಕ್ಕೆ ಹೇಳ್ತಾರ ಅವರು? ಹೂ ಕಣಪ್ಪ, ನಿನ್ಗೇನು ತಗೊಳಕ್ಕೆ ಹೇಳ್ತಾರೆ. ನೀನೇನು ಚಿಂತೆ ಮಾಡಬೇಡ, ನೋಡ್ತಾ ಇರು. ಬಂದು ನಿನಗೆ ತಗ ಅಂತ ಹೇಳ್ತಾರೆ. ನಮ್ಮ ದೇವ್ರ ಸತ್ಯ ನನಗೆ ಗೊತ್ತಿಲ್ವಾ? ಅದೂ ಸರಿ ನಿನಗೆ. ನೋಡೋಣ ಏನು ಮಾಡ್ತಾರೋ ಏನು ಕತೆಯೋ. ಆದರೆ ನಾನು ಮನೆಗೆ ಹೋದ್ಮೇಲೆ ದಯ್ಯ ನೀನು ವಾಪಸ್ ಕಳ್ಸ್ಕೋಬೇಕು, ಈಗಲೇ ಹೇಳಿದ್ದೀನಿ. ಅಯ್ಯೋ, ವಾಪಸ್ ಕಳ್ಸ್ಕೊಂಡೆ ಇನ್ನೇನು ಮಾಡಲಿ? ಆ ದಯ್ಯ ಏನು ಅಲ್ಲೇ ಇರ್ತದ? ನಾನೇನು ಹೇಳಿದ್ರೆ ಅದೇ ನೀನೇ ಕೇಳೋದು. ನಾನು ಎಲ್ಲಿದ್ರೆ ಅಲ್ಲೇ ಆ ದಯ್ಯ ಇರೋದು. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಸರಿನಾ? ಹಬ್ಬ ಸದ್ಯ ಹೆಂಗೋ ಅತ್ಲಾಗೆ ನನಗೂ ಮನೆ ಸಿಕ್ಬಿಟ್ರೆ ಅಷ್ಟೇ ಸಾಕು. ನನ್ನ ಎಲ್ರಿಗೂ ಮನೆ ಅಂದರೆ ಭಾಳ ಇಷ್ಟ. ಉಟ್ಟು ಬೆಳೆದಿರೋ ಮನೆ ಅಲ್ವಾ, ಅದಕ್ಕೆ ನಿನಯ ಏನಾಗಕ್ಕಿಲ್ಲ, ಸಿಗ್ತದೆ ಬಿಡು ನಿನಗೆ ನಿನಯ. ಸರಿ, ನಾನು ಗೃಹ ಪ್ರವೇಶಕ್ಕೆಲ್ಲನೂ ಕಾರ್ಡ್ ಬೇರೆ ಹಂಚಕ್ಕೆ ಹೋಗ್ಬೇಕು. ಇನ್ನೂ ಭಾಳ ಕೆಲಸ ಐತೆ. ನಾನು ಹೋಯ್ತೀನಿ. ಸರಿ ಪದ್ದು ಅಕ್ಕ, ನೀನು ಹೋಗು, ನಾನು ನೋಡ್ಕೊತೀನಿ. ಲೇ ಬಾರೆ, ಸಾಕು ಬಿಸ್ಲಾಗಿ ಯಾವ ಪಾಟಿ ನಿಂತ್ಕೊಂಡಿದ್ಯಾ ನೋಡು. ಬಾ ಸುಮ್ಮನೆ ನೀನಿಯ. ಇರಿ ಬಂದೆ. ಅತ್ತೆ ಶುರು ಮಾಡ್ಕೊಳ್ಳಿ. ಮಗಳೇ ಸುಮಾ. ಓಹೋ ಅತ್ತೆ, ಬರಬೇಕು. ಹಳಿ ಅಂದರೆ ನನ್ನ ಮಗಳೆಲ್ಲಿ ಹೇಳಿ ಅಂದರೆ ಕಾಣ್ತಾನೆ ಇಲ್ಲ. ಎಷ್ಟು ದಿನ ಆಯ್ತು ಹೇಳಿ ಅಂದರೆ ನನ್ನ ಮಗಳು ನೋಡಿ. ಈಗಲೂ ಒಂಥರ ಬೇಜಾರಾಯ್ತದೆ. ನನ್ನ ಮಗಳನ್ನ ನೋಡಬೇಕು ಅಂತ ಅನ್ನಿಸ್ತೈತೆ. ಅಯ್ಯೋ ಮಗಳೇ, ಈ ಗುಡಿಸ್ಲನಾಗ ಹೆಂಗವ್ವ ಇದೆಯಾ ನೀನಂತನೂ? ಅಮ್ಮ, ಅಯ್ಯೋ ನನ್ನ ಬಂಗಾರಿ, ನನ್ನ ಮುದ್ದು, ಇದೇನೇ ಹಿಂಗೆ ಸ್ವರ್ಗೋಗ್ಬಿಟ್ಟಿದೆಯಲ್ಲೇ. ಈ ಮನೆಯಾಗದು ಹೆಂಗೆ ಗುಡಿಸ್ಲನಾಗಿದೆಯಾ ನೀನು? ರಾಣಿ ಥರ ನೋಡ್ಕೊಂಡಿದ್ನಲ್ಲೇ ನಿನ್ನ. ನೀನು ನೋಡಿದ್ರೆ ತಿರ್ಬೋಕಿ ಥರ ಆಗೋಗ್ಬಿಟ್ಟಿದೆಯಲ್ಲೇ. ಅಯ್ಯೋ, ನೀನು ನೋಡಿದ್ರೆ ನನಗಂತೂ ಒಂಥರ ಕೊಳ್ಳೆಲ್ಲ ಹಿಂಡಿಸ್ದಂಗೆ ಆಯ್ತದೆ ಕಣ್ಮಗಳೇ, ಕೊಳ್ಳೆಲ್ಲ ಹಿಂಡಿಸ್ದಂಗೆ ಆಯ್ತದೆ. ಅಯ್ಯೋ, ನೀವಂತೂ ಈ ಗುಡಿಸ್ಲನಾಗಿರೋದು ನನ್ನ ಕೈಲಂತೂ ನೋಡೋಕ್ಕಾಯ್ತಿಲ್ಲ. ನನಗೇನೋ ಖುಷಿಯಾಗಿದ್ದೀನಿ ಕಣಮ್ಮ. ಗುಡಿಸ್ಲಾದ್ರೇನು ಏನಾದ್ರೇನು ನಾನೇ ಸಂದಕ್ಕೆ ಇದ್ದೀನಿ ಬಿಡು. ಇಲ್ಲ ಕಣ್ಮಗಳೇ, ನೀನು ಈ ಗುಡಿಸ್ಲನಾಗಿರೋದು ನನ್ನ ಕಣ್ಣಾರೆ ನೋಡೋಕ್ಕಾಯ್ತಿಲ್ಲ. ಅಯ್ಯೋ ದೇವ್ರೇ, ಅಯ್ಯೋ ಏನು ಮಾಡೋದು? ಅದಕ್ಕೆ ನನ್ನ ಸೊಸೆ ಹೆಸ್ರಿಗೆ ಬರೆದ್ಬಿಟ್ಟಿದ್ದೆ. ಮನೆ ಎಲ್ಲನೂ ಪಾಪ ಅವಳು ನಾನು ನೋಡ್ಕೊಂತವಳಲ್ಲ, ನಾನು ನೋಡ್ಕೊಳ್ಳೋದಕ್ಕೆ ಅಂತೇಳಿ ಅವಳ ಮನೆ ಎಲ್ಲನೂ ಅವಳ ಹೆಸ್ರಿಗೆ ಬರೆದ್ಬಿಟ್ಟಿದ್ದೆ. ಈಗ ಅದಕ್ಕೆ ನಾನು ನನ್ನ ಸೊಸೆ ಹತ್ರ ಕೇಳ್ಕೊಂಡೆ. ನೋಡ್ಕೊಂಡು ಸೊಸೆ ನನ್ನ ಮಗಳು ಅಳಿಯ ಇಬ್ರು ಮನೆ ಎಲ್ದಿದ್ದಂಗೆ ಪರದಾಡ್ತಾವ್ರೆ. ಪೊದ್ದಿ ಅಂತೂ ಹೆಂಗೋ ಮನೆ ಕಟ್ಕೊಬಿಟ್ಲು. ನನ್ನ ಮಗಳಿಗೆ ಮನೆ ಇಲ್ಲ. ಅಳಿ ಅಂದ್ರು ಬಂದ್ಬಿಟ್ಟು ಕೇಳಿದ್ರು ಮನೆ ಕೊಡು ಅಂತ ಹೇಳ್ಬಿಟ್ಟು, ನಾನೇ ಕೊಡಲಿಲ್ಲ. ಏನು ಮಾಡಲಿ ಅಂತ ಕೇಳ್ಕೊಂಡೆ. ಅದಕ್ಕೆ ಪಾಪ ಮಮತಿ, ಅಯ್ಯೋ ಅತ್ತೆ ಬಿಡಿ, ಅವನು ಎಷ್ಟು ಕೇಳಿದ್ನೋ ಅಷ್ಟಕ್ಕೆ ಕೊಟ್ಬಿಡೋಣ ಮನೆಯ ಅಂತ ಹೇಳ್ಬಿಟ್ಟು 3 ಲಕ್ಷಕ್ಕೆ ಸೈನ್ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಬಿಟ್ಟವಳೆ. ಅದಕ್ಕೆ ನಿಮ್ಗೆ ಹೇಳೋನಿ ಅಂತ ಬಂದಿದ್ದು. ಹೆಂಗಿದ್ರು ನನ್ನ ಮಗಳಲ್ವಾ, ನನ್ನ ಮಗಳು ನೀವೇ ತಾನೇ ಸಂದಾಕಿರೋದ. ಮನೆಯಾಗ ಸಂದಾಕಿದ್ರೆ ನಮ್ದು ಹೆಂಗೋ ನಡೆದೋಯ್ತದೆ. ಹೆಂಗೋನು ಜೀವನ ಮಾಡ್ಕೊಂಡು ಹೋಯ್ತೀವಿ. ನೀವ ಮನೆಯ ತಗೋಬೇಕು. ನೀವ ಮನೆ ತಗೊಂಡು 3 ಲಕ್ಷ ಕೊಟ್ಬಿಡಿ ಹೇಳಿ ಅಂದರೆ ಸಾಕು, ಮನೆ ಕೊಟ್ಬಿಡ್ತೀವಿ. ಪದ್ದು ಅಕ್ಕ ಹೇಳಿದ್ದು ನಿಜಾನೇ ಆಯಿತು. ಏನು ಬೇಡಾತೆ, ನಿಮ್ಮ ಮನೆ ನಮಗೇನು ಅವಶ್ಯಕತೆ ಇಲ್ಲ. ನಾವೇ ಬೇರೆ ಮನೆ ಕಟ್ಕೊಂತೀವಿ ಬಿಡಿ. ನನ್ನ ಗಂಡ ಹಂಗೆ ಹೇಳಿದ್ರೆ ಹಂಗೆ ಕಣಮ್ಮ.
ಅಯ್ಯೋ ಇದೇನಳಿ ಅಂದ್ರೆ ಹಿಂಗೆ ಹೇಳ್ತೀರಾ? ನೀವು ತಾನೇ ಮೊನ್ನೆ ಬಂದು ಕೇಳ್ಬಿಟ್ಟಿದ್ದು 3 ಲಕ್ಷ ರೂಪಾಯಿ ಕೊಡಿ ಅತ್ತೆ, ನಾನೇ ಕೊಟ್ಟು ತಗೋತೀನಿ ಮನೆನಾ ಅಂತ ಹೇಳ್ಬಿಟ್ಟು ನಾನೇ ಕೊಡಕ್ಕಿಲ್ಲ ಅಂದ್ಬಿಟ್ಟೆ. ಇವಾಗ ಯಾಕಳಿ ಅಂದ್ರೆ ಕೊಡ್ತೀನಿ ಅಂದ್ರೂ ಬೇಡ ಅಂತಿದ್ದೀರಾ? ನನಗೆ ಮನ್ಸು ಸರಿ ಇಲ್ಲ ಕಣತ್ತೆ, ಮನ್ಸು ಸರಿ ಇಲ್ಲ, ಮೂಡೂ ಸರಿ ಇಲ್ಲ. ನಾವು ಅದಕ್ಕಿಂತ ಸಂದಕ್ಕಿನ ಮನೆಯೇ ಕಟ್ಕೋತೀವಿ ಬುಡಿ. ಈಗೇನೇ ಮಾಡೋದು? ಅಯ್ಯೋ ಅತ್ತೆ, ನಾಟಕ ಮಾಡಿ ಈ ಮನೆ ಬಿಟ್ಬಿಟ್ರೆ, ನೀವು ಗುಡಿಸ್ಲು ಬಿಟ್ಬಿಟ್ರೆ ಮನೆ ಕಟ್ಕೊಳಕ್ಕೆ 1 ವರ್ಷ ಬೇಕಾಯ್ತದೆ. ಅಷ್ಟಾಗೆ ಗುಡಿಸ್ಲೆಲ್ಲ ಬಿದ್ದೋಯ್ತದೆ ಅಂತ ಹೇಳಿ. ಮಗಳೇ, ನನ್ನ ಮಾತು ಕೇಳು ಮಗಳೇ, ನೀನು ಇನ್ನೂ ಬಾಳಿ ಬದುಕಬೇಕಾದ್ರೊಳಗೆ ಗುಡಿಸ್ಲು ಮನೆಯಾಗ ಎಷ್ಟು ದಿನ ಅಂತಿತ್ಯಾ? ನೋಡ್ದ ಪೊದ್ದಿಗೆಲ್ಲ ಚಳಿ ಜ್ವರ ಬಂದಿರಲಿಲ್ವಾ? ನಿನಗೂ ಬಂದ್ಬಿಡ್ತದೆ. ನನ್ನ ಮಾತು ಕೇಳು, ಸುಮ್ಕಿನಿಯ ಮನೆ ತಗೊಬಿಡಿ. ಹಾಂ ರೀ, ನಾನು ಹುಟ್ಟಿ ಬೆಳೆದಿರ ಅಂತ ಮನೆ ರೀ. ಹಾಂ, ಈಗ ಏನು ಮಾಡನಿ ಅಂತ ಹೇಳಿದ್ರೆ ಆ ಮನೆಯ 3 ಲಕ್ಷ ರೂಪಾಯಿ ಕೊಟ್ಬಿಟ್ಟು ತಗೊಬಿಡನಿ. ನನಗೆ ಸ್ವಲ್ಪ ಒಡವೆ ಇತ್ತಲ್ಲ, ಒಂದು ಒಡವೆ ಹಂಗೆ ಯಾರ ತಗನ 1 ಲಕ್ಷ ಹಂಗೆ ಸಾಲ ಮಾಡ್ಬಿಟ್ಟು ತಗೊಬಿಡ ಅನ್ಕಂಡ್ರಿ. ಓ, ನಾವು ತಗೊಂಡ್ಮೇಲೆ ಬಂದ್ಬಿಟ್ಟು ನಿಮ್ಮಮ್ಮ ಈಗ ಇವಳೋಳಲ್ಲ ಬಿತ್ರಿ ಎಲ್ಲನೂ ಠಿಕಾಣಿ ಉಡ್ತಾರೆ. ಅದಕ್ಕೆ ಏನು ಬೇಡ ಸುಮ್ಕಿರು. ಅಯ್ಯೋ, ಆ ಮನೆಗಂತೂ ನಾವು ಇರಕ್ಕಿಲ್ಲ. ನಾವು ಬೇಕಾದ್ರೆ ದೂರ ಎಲ್ಲ ನಮ್ಮ ಮನೆ ಕಟ್ಕೊಂಡು ಇದ್ಬಿಡ್ತೀವಿ, ನಾವಂತೂ ಆ ಮನೆಯಾಗಿ ಇರಕ್ಕಿಲ್ಲ. ಇವಾಗ ಹಿಂಗೆ ಅಂತೀರಾ, ಆಮೇಲೆ ಬಂದ್ಬಿಟ್ಟು ಮನೆನಾಗ ಇರ್ತೀವಿ ಅಂತ ಓಡ್ ಬರ್ತೀರಾ. ಅಯ್ಯೋ ಇಲ್ಲ, ನಮ್ಮಮ್ಮವ್ರ ಮನೆ ಐತೆ, ಅಲ್ಲಿಗೆ ನಾನು ನಮ್ಮಮ್ಮ ಅತ್ತೆ ನನ್ನ ಗಂಡ ಎಲ್ಲನೂ ಹೊಂಟೋಯ್ತೀವಿ. ಸರಿ, ನಮ್ಮ ಹತ್ರ ಇವಾಗ 3 ಲಕ್ಷ ತನಕ ಏನಿಲ್ಲ. ಸರಿ ಕೊಡ್ತೀವಿ, ಹೆಂಗೋ ಅಡ್ಜಸ್ಟ್ ಮಾಡ್ಬಿಟ್ಟು 3 ಲಕ್ಷ ಕೊಡ್ತೀವಿ. ಹಂಗೆ ಹಿಂದೆನೇ ನಮ್ಗೆ ಎಲ್ಲನೂ ಸೈನ್ ಹಾಕ್ಬಿಟ್ಟು ಕೊಟ್ಬಿಡ್ಬೇಕು. ನಮಗೆ ತಿರುಗಿ ನಾಳೆ ನಾಡದ್ದು ಹೋಗಿ ಬನ್ನಿ ನೋಡಿ ಅವೆಲ್ಲನೂ ಏನು ಬೇಡ. ಅಯ್ಯೋ, ನೀವು ಹಿಂಗೆ ದುಡ್ಡು ಕೊಟ್ಬಿಟ್ರೆ ನಾನಂತೂ ಈಗಲೇ ಎಡಗೈಯಾಗೆ ಬೇಕಾದ್ರೆ ಸೈನ್ ಹಾಕ್ಬಿಟ್ಟು ತಗೊಳ್ಳಿ ಅಂತ ಕೊಟ್ಬಿಡ್ತೀನಿ ನಾನು. ಯಾವಾಗ ಕೊಟ್ರೆ ಅವಾಗೇನೇನಿಯ. ಸರಿ, ನಾನು ನಾಳೆ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟು ನಾನು ಬರ್ಸ್ಕೊಂತೀನಿ. ಅಷ್ಟಾಗಿ ನೀವು ಮನೇನ ಖಾಲಿ ಮಾಡಿ, ನಾನು ನನ್ನ ಹೆಂಡತಿ ಇಬ್ರು ಅಲ್ಲೇ ಹೋಗ್ಬಿಟ್ಟು ಜೀವನ ಮಾಡ್ಕೊಂತೀವಿ. ಆದರೆ ನೀವು ಮಾತ್ರ ಮನೆಯಾಗಿರಬಾರ್ದು. ಅಯ್ಯೋಳಿ ಅಂದರೆ ನೀವಿರ್ರಿ ಅಂದ್ರೂ ನಾವು ಇರಂಗಿಲ್ಲ ಬಿಡಿ. ನಮಗಂತೂ ಮನೆಗಿರೋಕೆ ಇಷ್ಟನೇ ಇಲ್ಲ, ಹೊಂಟೋಗ್ಬಿಡ್ತೀವಿ. ನನ್ನ ಮಗಳು ನೀವು ಹೆಂಗೋ ಇರಿ, ಪರವಾಗಿಲ್ಲ. ನಾವು ಹೆಂಗೋ ದೂರ ಹೋಯ್ತೀವಿ. ಬಿರ್ನ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಬಂದು ಕೊಟ್ಬಿಡಿ. ಫ್ರೀಯಾಗಿ ಕೊಟ್ಬಿಡ್ತಾ ಇದ್ದೆ ಮನೆಯ. ಆದರೆ ನಮಗೂ ಕಷ್ಟ ಆಯ್ತದಲ್ಲ, ನಮಗೂ 10 ಪೈಸೆ ದುಡ್ಡಿಲ್ಲ, ಅದು ನಿಮಗೂ ಗೊತ್ತಲ್ಲ. ಸರಿ, ಪರವಾಗಿಲ್ಲ ಬಿಡಮ್ಮ. ಅಷ್ಟೊಂದು ಬೆಲೆ ಬಾಳ ಅಂತ ಮನೆಯ ನೀವೇನೇ 3 ಲಕ್ಷಕ್ಕೆ ಕೊಡ್ತಾ ಇದ್ದೀರಾ ಅಂತಂದರೆ ಮೆಚ್ಕೊಂಡ್ಲೇಬೇಕು. ನನ್ನ ಮ್ಯಾಲೆ ಪಿರುತ್ತಿರೋದಕ್ಕೆ ತಾನೇ ಕೊಡ್ತಾ ಇರೋದು. ಸರಿ ಬಿಡಿ, ಪರವಾಗಿಲ್ಲ, ನಾವು ತಗೋತೀವಿ. ಮುಂದಿಂದೇನೋ ನೀವು ನೋಡ್ಕೊಳ್ಳಿ. ಸರಿ ಕಣ್ಮಗಳೇ, ಸರಿ, ನೀನು ಹುಷಾರಾಗಿರೋ ಮನೆಗೆ, ಸರಿನಾ? ಮನೆಯೆಲ್ಲ ನಿಂದೇನಿಯ, ಹೆಂಗೋ ನೀವಿಬ್ರು ಸಂದಾಗ ಬದುಕೊಂಡು ಬಾಳ್ಕೊಂಡಿರಿ. ಅಪ್ಪ, ಅಡ್ಜಸ್ಟ್ ಆದರೆ ಇವತ್ತೇ ಕೊಟ್ಬಿಡಿ ದುಡ್ಡನ್ನ. ಇವತ್ತೇ ನೀ ಖಾಲಿ ಮಾಡ್ಕೊಂಡು ಹೊಂಟ್ಬಿಡ್ತೀವಿ ನಾವಂತನೂ. ಅಮ್ಮೋ, ನಿಂತಿ ಜಾಗದಾಗ ದುಡ್ಡು ಬೇಕು ಅಂದರೆ ಯಾರಿಗೆ ಸಿಗ್ತದೆ ಹೇಳು? ನೀವು ಅಳ್ಳಿ, ನಾವು ತಂದು ಕೊಡ್ತೀವಿ. ನನ್ನ ಗಂಡಂಗೆ ಹೆಂಗೋ ಹೇಳಿ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ತರಿಸ್ಕೊಡ್ತೀನಿ. ನೀವು ಹೋಗಿ ಇವಾಗ. ಸರಿ ಮಗಳೇ, ಆಯಿತು ರೀ. ಹೆಂಗನ ಮಾಡ್ಬಿಟ್ಟು ದುಡ್ಡು ಅಡ್ಜಸ್ಟ್ ಮಾಡ್ಬೇಕ್ರಿ. ಹಾಂ, ಪೊದ್ದಕ್ಕೂ ಯಾರನ್ನ ಒಂಚೂರು ಕೇಳೋಗಿ ಸಾಲ ಪಾಲಾದ್ರೂ ಪರವಾಗಿಲ್ಲ. ಮನೆ ನಮಗೆ ಸೇರ್ತದಲ್ಲ. ಅದು 6-7 ಲಕ್ಷದ ಮ್ಯಾಲೆ ಇನ್ನೇ ಬೆಲೆ ಬಾಳ್ತದ್ರಿ. ಒಳ್ಳೆ ಕಂಬಗಳು ಎಲ್ಲ ಹಾಕ್ಸ್ಬಿಟ್ಟೈತೆ ನಮ್ಮಪ್ಪ. ಸುಮ್ಮನೆ ತಗೊಳ್ಳನಿ, ನಮಗೆ ಆಯ್ತದೆ. ಸರಿ, ನೀನೇನು ತಲೆ ಕೆಡಿಸ್ಕೊಬೇಡ. ನಮ್ಮಮ್ಮನೂ ಒಂಚೂರು ದುಡ್ಡು ಕೊಟ್ಟಿತ್ತು, ನಮ್ಮಮ್ಮನ ತಗೊಂಡು ಐತೆ. ಹೆಂಗೋ ಹೋಗ್ಬಿಟ್ಟು ಪಟಲಪ್ಪಂದೆಲ್ಲ ಸಾಲ ತೀರ್ತಲ್ಲ, ಅದಾದಮೇಲೆ ನಮ್ಮಮ್ಮ ಒಂಚೂರೆಲ್ಲ ಪುಡಿಕೊಂಡ್ರದೆಲ್ಲ ಐತೆ. ನಾನು ಇಸ್ಕೊಂಡು ಬಂದು ಹೆಂಗೋ ಮನೆ ತಗೋತೀನಿ. ನಮ್ಮಮ್ಮ ಹಳ್ಳಿನಾಗೆ ಐತಲ್ಲ, ಅಲ್ಲೇ ಹೋಗ್ಬಿಟ್ಟು ಕೇಳಿ ಇಸ್ಕೊಂಬಿಟ್ಟು ಬರ್ತೀನಿ. ನೀನೇನು ಚಿಂತೆ ಮಾಡಬೇಡ, ತಗೊಳ್ಳೋಣ. ಸರಿ ರೀ, ಆಯಿತು. ನಿಮ್ಮ ಅಮ್ಮನೂ ಕರ್ಕೊಂಬಿಟ್ಟು ಬನ್ನಿ, ಬೇಕಾರೆ ಜೊತೆಗೆ ನೀ ಇರೋಣ. ನಮ್ಮಮ್ಮ ಎಲ್ಲಿ ಬರ್ತದೆ, ಬರೋಕ್ಕಿಲ್ಲ. ಅಪ್ಪ ಎಲ್ಲನೂ ಬದುಕು ಬಾಳಿರೋ ಮನೆ ಬಿದ್ದೋಗಂಗಾಗೈತೆ. ಆದ್ರೂ ನಮ್ಮಮ್ಮ ಬರೋಕ್ಕಿಲ್ಲ ಬಿಡು. ಸರಿ, ನೀವು ಇವತ್ತೇ ಊರಿಗೆ ಹೋಗ್ಬಿಟ್ಟು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಬರ್ತೀನಿ. ಸರಿ, ಆಯಿತು ರೀ. ಅತ್ತೆ, ನಾನು ಹೇಳಿಲ್ವಾ ನಾವು ನಾಟಕ ಆಡಿದ್ರೆ ಅವ್ರು ನಂಬ್ತಾರೆ ಅಂತ ಹೇಳ್ಬಿಟ್ಟು ಸರಿಯಾಗಿ ನಾಟಕ ಮಾಡಿಬಿಟ್ರೆ ನೀವಂತೂ ಅಂತೂ ಇಂತೂ ಮನೆ ಅಂತೂ ಸೇಫ್ ಆಯಿತು. ಅತ್ತೆ, ಬಿರ್ನ ಜಾಗ ಖಾಲಿ ಮಾಡ್ಕೊಂಡು ದುಡ್ಡು ಬಂದ ತಕ್ಷಣ ಹಿಂದೆ ನೀಯ ಪಾಯ ಹಾಕಿಸ್ಬಿಡೋಣ ಕಣತ್ತೆ. ಹಿಂದೆ ನೀಯ ಪಾಯ ಹಾಕ್ಸ್ಬಿಡೋಣ. ಅದೇ ನಿನ್ನ ಗಂಡನ ಹೆಸರು ಹೊಲ ಬಂದೈತಲ್ಲ, ಅಲ್ಲೇ ನೀಯ ಪಾಯ ಹಾಕಿಸ್ಬಿಡೋಣ. ಆ ಹೊಲ್ದಾಗ ಅಲ್ಲೇ ನೀ ಹಾಕ್ಸೋಣ, ಸಂದಕ್ಕೆ ಐತಲ್ಲ ಆ ಹೊಲ. ನಾನು ಅಯ್ಯಮ್ಮಂಗೆ ಬರ್ಕೊಟ್ಬಿಟ್ಟಿದ್ದೀನಲ್ಲಮ್ಮ, ಆ ಗುಂಡಕ್ಕಂಗೆ ಬರ್ಕೊಟ್ಬಿಟ್ಟಿದ್ದೀನಲ್ಲ. ಏನು ಮಾಡೋದು? ಹೆಂಗೆ ಇವಾಗ ದುಡ್ಡು ಬರ್ತದಲ್ವಾ, ಬಿಡು. ಹೆಂಗಿದ್ರು ಈಗ 50,000 ರೂಪಾಯಿ 1.5 ಲಕ್ಷ ಬರ್ತದಲ್ಲ, ದುಡ್ಡು ಕೊಟ್ಬಿಟ್ಟು ಅಲ್ಲಿ ನನ್ನ ಹೆಸರಿಗೆ ಬರ್ಸ್ಕೊಂಡ್ರೆ ಆಯಿತು, ಏನು ತೊಂದರೆ ಇಲ್ಲ. ಸರಿ ಕಣತ್ತೆ, ಹಂಗೆ ಮಾಡೋಣ ಬಿಡು. ಸರಿ, ಮತ್ತೆ ಅವರು ಕೊಡ್ತಾರೆ. ನಾವು ಅಷ್ಟೊಳಗಡೆ ಪಾತ್ರೆ ಸಾಮಾನು ಎಲ್ಲ ತುಂಬ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋಣ. ಬೇಕಾದ್ರೆ ಯಾವುದೋ ಒಂದು ಚಿಕ್ಕ ಮನೆಗೆ ಇಟ್ಕೊಂಡು ಒಂದು 6 ತಿಂಗಳಿಗೆ ಮನೆ ಕಟ್ಬಿಡೋಣ. ಸರಿ ಕಣ್ಸೋಸೆ, ನೋಡಿ ಹಂಗಾರೆ. ನಿಮ್ಮಮ್ಮ ನಿಮ್ಮ ಅತ್ತಿಗೆ ನಾವೇ ಬುದ್ಧಿವಂತರು ಅಂತ ಅನ್ಕೊಬಿಟ್ಟವ್ರೆ ಅಲ್ವಾ? ಇದ್ಯಾಕ್ರಿ ಹಿಂಗೆ ಹೇಳ್ತಿದ್ದೀರಲ್ಲ? ಹಾಂ, ಕೆಲವೊಬ್ರು ಇರ್ತಾರೆ, ಯಾರು ಹಾಳಾಗೋದ್ರೂ ಪರವಾಗಿಲ್ಲ, ಅವ್ರು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಅಂಥವ್ರಿಗೆ ದೇವ್ರು ಎಲ್ಲೋ ಅಂತಾಗೆ ಸರಿಯಾಗಿ ಬಡಿತಿತ್ತಾನೆ ಬಿಡು. ನಿಮ್ಮ ಅಮ್ಮಂಗೆ ನಿನ್ನ ಮೇಲೆ ಅಂತ ಪಿರುತ್ತಿದ್ದಿದ್ರೆ ಆ ಮನೆನ ತಗ ಅಂತ ಹೇಳ್ಬಿಟ್ಟು ಯಾಕೆ ಹೇಳೋದು ನಿನಗೆ? ಬಿಡು. ನಮ್ಮ ಅಮ್ಮಂಗೆ ನನ್ನ ಮೇಲೆ ಪಿರುತ್ತಿರೋದಕ್ಕೆ ತಾನೇ ಇರು ತಕ ಅಂತ ಹೇಳ್ತಿರೋದು. ಮನೆ ಯಾಕೆ ಕಮ್ಮಿ ರೇಟ್ಗೆ ನೀಯಾ? ಓ ಕಣಮ್ಮ, ಅಂತಾಯ್ತು ಬಿಡು. ಸರಿ, ನಾನು ಊರಿಗೆ ಹೋಯ್ತೀನಿ. ಅಮ್ಮನ ಹತ್ರ 1 ಲಕ್ಷ 2 ಲಕ್ಷ ಇಸ್ಕೊಬಿಟ್ಟು ಬರ್ತೀನಿ. ಉಳಿದಿರೋದೆಲ್ಲನೂ ಹೆಂಗೋ ಅಡ್ಜಸ್ಟ್ ಮಾಡೋಣ. ನೀನು ಒಡವೆ ಐತಲ್ಲ ಕೊಟ್ಬಿಟ್ಟು ಹೆಂಗನೂ ತಾಗೆ ಮನೆ ನಮ್ಮ ಹೆಸರು ಮಾಡಿಸ್ಕೊಬಿಡೋಣ. ಬಿರ್ನ ನಡಿ. ಸರಿ ಕಣ್ರಿ, ಆಯಿತು, ತೆಕ್ಕೊಡ್ತೀನಿ ರೀ.
ಹೆಂಗೋ ಮನೆ ಒಂದು ಆಗ್ಬಿಟ್ರೆ ಆಮೇಲೆ ಹೆಂಗೋ ಅತ್ಲಾಗೆ ಜೀವನ ಮಾಡ್ಕೊಂಡು ಹೋಗ್ಬೋದು ಅತ್ಲಾಗೆ. ಹೆಂಗೋ ಇವಳ ಹೆಸ್ರಿಗೆ 2 ಎಕರೆ ಹೊಲ ಕೊಟ್ಟವಳೆ ಅಯ್ಯಮ್ಮ. 2 ಎಕರೆ ಹೊಲ ಮನೆ ಸಾಕು, ನಿಮ್ಮದೇ ಇದ್ಬಿಡೋಣ.